ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷೀಸ್ ಕಿಚನ್. ಇವತ್ತು ನಾವು ಮಾಡ್ತಿರೋ ಚಿಕನ್ ಬಿರಿಯಾನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನೊಂದು 17 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಟ್ ಪುದೀನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 1/4 kg ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು 300 ಗ್ರಾಮ್ಸ್ ಅಷ್ಟು. ಅದು ಅವಾಗೇ ಇಮಿಡಿಯೇಟಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ 3 ಗ್ರೈಂಡ್ ಮಾಡಿಕೊಂಡು 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. 9 ಟೊಮೊಟೊ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳಿ. ಇದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅದಾದ ನಂತರ ಇವಾಗ ನಾವು ಮ್ಯಾರಿನೇಟೆಡ್ ಚಿಕನ್ ಇದನ್ನೊಂದು 1/2 hour ಮ್ಯಾರಿನೇಟ್ ಮಾಡಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಆಗಿದ್ದೀನಿ ಏನೇನು ಆ್ಯಡ್ ಮಾಡಿದ್ದೀನಿ ಅದಕ್ಕೆ. ಚಿಲ್ಲಿ ಪೌಡ್ರು, ಕೊರಿಯಂಡರ್ ಪೌಡ್ರು, ಆಮೇಲೆ ಸಾಲ್ಟು, ಕರ್ಡು ಇದೆಲ್ಲನೂ ಹಾಕ್ಕೊಂಡು ನೀಟಾಗೆ ಒಂದು 1/2 hour ನೆನೆಸಿಟ್ಕೊಳ್ಳಿ. ಅದಾದಮೇಲೆ ಹಾಕ್ಕೊಳ್ಳಿ. ಅವಾಗ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಇದೆಲ್ಲ ನೀಟಾಗೆ ಕೆಳಗಡೆ ಸೀಬಾರ್ದು, ಆ ಥರ ಇವತ್ತು ನಾವು ಮಾಡ್ತಿರೋದು ಸೌದೆ ಒಲೆಯಿಂದ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಟೈಮ್ ಈ ಥರ ಟ್ರೈ ಮಾಡಿ. ಇವಾಗ ನಾನು ಎಕ್ಸ್ಟ್ರಾ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ನಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕಿತ್ತು. ಅದಕ್ಕೋಸ್ಕರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಬೇಕು ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಹಾಕ್ಕೊಳ್ಳಿ. ಇವಾಗ ನಾನು ಜೀರಾ ರೈಸ್ ತೊಗೊತಿದ್ದೀನಿ. 2 kg ಚಿಕನ್ ತೊಗೊಂಡೆ, 2 kg ಜೀರಾ ರೈಸ್ ತೊಗೊಂಡು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವೀಗ ಬಿಸಿನೀರು ಹಾಕ್ಕೊಳ್ತಾ ಇದ್ದೀವಿ. ಯಾಕೆ ಬಿಸಿನೀರು ಹಾಕ್ಕೊಳ್ತಾರೆ ಅಂದರೆ ಅದು ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಾರೆ. ಅದು ಹಾಕ್ಕೊಂಡ್ಮೇಲೆ ನೋಡಿ ಇವಾಗ ಬೇಗ ಎಣ್ಣೆ ಬಿಟ್ಟಿದೆ. ಸೊ ಇಷ್ಟು ಎಣ್ಣೆ ಬಿಡಬೇಕು. ಆಮೇಲೆ ದಮ್ ಕಟ್ಟೋ ಸ್ಟೇಜ್ ಬರಬೇಕು. ಆ ರೈಸು ಎಲ್ಲ ನೀಟಾಗಿ ಮೇಲೆ ನಮಗೆ ಈ ಥರ ಕಾಣಿಸ್ಬೇಕು. ಇದೀಗ ದಮ್ ಕಟ್ಟಿದೆ ಇದು. ಸೊ ಇವಾಗ ನಾವು ಇದಕ್ಕೆ ದಮ್ ಕಟ್ಟೋಣ ಬನ್ನಿ. ಇವಾಗ ಅದ್ರ ನಾವು ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಎಲ್ಲ ಕೆಂಡನು ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಬೆಂದಿರುತ್ತೆ ಮತ್ತು ನೀಟಾಗಿ ದಮ್ ಆಗಿರುತ್ತೆ ಬಿರಿಯಾನಿ. ಸೊ ದಮ್ ಬಿರಿಯಾನಿ ಅಂದ್ರೇ ಅದಲ್ವಾ, ಇದೇ ಸ್ಪೆಷಾಲಿಟಿ ದಮ್ ಬಿರಿಯಾನಿಲಿ. ತುಂಬ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಆ ಬಿರಿಯಾನಿ ಆಗಿದೆ, ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ನೀವು ಒಂದ್ಸರಿ ಟ್ರೈ ಮಾಡಿ ಖಂಡಿತ. ನಾನು ತುಂಬ ಸರಿ ತಿಂದಿದ್ದೀನಿ. ಇದು ಸ್ಪೆಷಲಾಗಿ ಏನೋ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ದು, ನಾನು ನಮ್ಮ ಅತ್ತೆ, ಹಸ್ಬೆಂಡ್ ಎಲ್ಲರೂ ಸೇರ್ಕೊಂಡು ಮಾಡಿದ್ದು. ಆ್ಯಕ್ಚುಲಿ ಇದು ಬಂದು ನಮ್ಮ ಅತ್ತೆದು ಸ್ಪೆಷಲ್ ಅವ್ರ ರೆಸಿಪಿ ಇದು ಬಿರಿಯಾನಿ. ಸೊ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ನೀವು ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಟೇಸ್ಟು ಅಂತ. ನಿಮಗೇನಾದರೂ ಈ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.